ಇರಲಿಲ್ಲ. ನಾವೆಲ್ಲ ಹೆಂಗೆ ಬಂದೀವಿ ಗೊತ್ತೇನಿವ, ಲೋಕದಂಗೆ ಬಂದೀವಿ ಇವ. ನಮಗೇನಾರ ಸ್ವಲ್ಪ ದುಃಖ ಆದ್ರೆ ಕಣ್ಣಾಗ ನೀರು ಬರ್ತಾವೆ, ನಮಗೇನಾರ ಕಷ್ಟ ಆದ್ರೆ ಒಂದಿಷ್ಟು ಮನಸ್ಸಿಗೆ ನೋವು ಆಗ್ತದೆ. ಯಾರೋ ಅನಬಾರ್ದ ಮಾತಂದ್ರು ಅಂತಂದ್ರೆ ಚಂತ್ಯಾನತಕ ಕುಂತು ಗಾಡಿಗೆ ತಲೆ ಹೆಚ್ಚಿ ಅಳ್ತೇವಿ, ಅನಬಾರ್ದು ಒಂದು ಮಾತಿಗೆ ಅಳ್ತೀವಿ, ಹೌದಲ್ಲ? ಅಷ್ಟೆಲ್ಲ ಸಂಪತ್ತಿದ್ರು ನಮ್ಮಪ್ಪ ಸಂಪತ್ತಿನ ಕಡೆ ತಿರುಗಿ ನೋಡಲಿಲ್ಲ. ಯಾರೋ ಒಬ್ಬರು ಏನು ಮಾಡಿದರು ಅಂತಂದ್ರೆ ಗಿರಿಮಲ್ಲಪ್ಪನ ಜೀವನ ಚಂದ ಇರಲಿ ಅಂಥೇಳಿ ರೊಕ್ಕ ತಂದು ಸಂಸಾರ ಚಂದ ಮಾಡಪ್ಪ ಅಂಥೇಳಿ ರೊಕ್ಕ ತಂದು ಮುಂದಿಟ್ಟಾಗ ಆ ರೊಕ್ಕ ನೋಡ್ಲಾರ್ದ ನನಗೆ ಲಕ್ಷ್ಮಿ ಬೇಡ, ನನ್ನ ಗುರು ಸದ್ಗುರುನಾಥ ಬಾವು ಸಾಹೇಬ್ ಬೇಕು ಅಂತ ಎದ್ದು ಹೋಗ್ತಾರಲ್ಲ, ಇಂತಹ ಮಹಾತ್ಮರು ನಮಗೆ ಯಾರಲ್ಲಿ ಸಿಗ್ತಾರ ನೀವ? ಅಂತಹ ಮಹಾತ್ಮರು ದಯಾನಿಧಿಗಳಾಗಿರ್ತಕ್ಕಂಥ ಗಿರಿಮಲ್ಲೇಶ್ವರ ಮಹಾರಾಜರು ಬಾಗೇವಾಡಿ ಒಳಗೆ ಕುಸ್ತಿ ನಡೆದವ. ಕುಸ್ತಿ ನಡೆದ ಕಾಲಕ್ಕೆ ರೇಬನ್ ಕಟ್ ಮಾಡ್ಯಾರ. ಕುಸ್ತಿ ಭಾಳ ಜೋರು ನಡೆದಾವಿವ. ದಂಡಿ ಪೈಲಕ್ಕೇನ್ರಿ ಕಾಯಿ ಕುಸ್ತಿ ಆಡಿಸ್ತಾರೆ. ದಂಡಿಗೆ ಬಂದ ಗದದ ಕುಸ್ತಿಗಳು ಚಾಲೂ ಆಗ್ತಾವ. ದಂಡಿಗೆ ಬಂದು ಬೆಳ್ಳಿ ಖಡ್ಗಕ್ಕೊಂದು ಕುಸ್ತಿ ನಡೆದಿತ್ತು. ಎಲ್ಲ ಕುಸ್ತಿ ಒಳಗೆ ಒಬ್ಬ ಗೆದ್ದಿದ್ದ. ಎಲ್ಲ ಕುಸ್ತಿ ಒಳಗೆ ಗೆದ್ದು ಅವೇನು ಮಾಡಿದ ಅಂತಂದ್ರೆ ಕೂಗು ಹೊಡೆದು ಒಂದು ಮಾತಂದ, ಈ ಬಾಗೇವಾಡಿ ಸೀಮಿ ಒಳಗೆ ನನ್ನ ಎದುರಿಗೆ ಕುಸ್ತಿ ಆಡತಕ್ಕಂಥ ಗಂಡಸು ಮತ್ತೊಬ್ಬಿಲ್ಲ ಅಂತ ಕೇಳಿದವು. ನನ್ನ ಎದುರಿಗೆ ಕುಸ್ತಿ ಆಡ್ತಕ್ಕಂಥ ಗಂಡಸು ಮತ್ತೊಬ್ಬಿಲ್ಲ ಅಂತ ಕೇಳಿದಾಗ ಅಲ್ಲೇ ಕುಳಿತಿರತಕ್ಕಂಥ ಗಿರಿಮಲ್ಲೇಶ್ವರ ಮಹಾರಾಜರ ಕಿವಿಗೆ ಶಬ್ದ ಬಿತ್ತು, ಆಡ್ಲಿ ಕುಸ್ತಿ, ಪಟ್ಟು ಹಾಕುವುದ್ರೊಳಗೆ ಅವನ ಜ್ಞಾನ ಇರಬೇಕು. ಗಟ್ಟಿಲೆ ಪಟ್ಟು ಹಾಕಿ ಎದುರಿಗೆ ಬಂದವನು ಒಗಿಬೇಕು. ಅದನ್ನು ಬಿಟ್ಟು ಏನು ಮಾಡಕತ್ತ ನೀವು ಅಹಂಕಾರದ ಮಾತಾಡಕತ್ತಾನು ಅಂತಂದ್ರೆ ಅಲ್ಲೇ ಪಕ್ಕದೊಳಗೆ ಯಾರಿದ್ರು ಅಂತಂದ್ರೆ ನರಸಪ್ಪ ಮಹಾರಾಜರಿದ್ರು. ನರಸಪ್ಪ ಮಹಾರಾಜರಿಗೆ ಗಿರಿಮಲ್ಲೇಶ್ವರ ಮಹಾರಾಜರು ಏನಂದ್ರು ಅಂತಂದ್ರೆ, ಏ ನರಸಪ್ಪ ಮಹಾರಾಜ ಹೇಳು ಅಂದರು. ಯಪ್ಪ ನಾಯಕ ಹೇಳಿ ಅಂದ್ರು ಅವರು. ನೋಡ್ರಿ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಜನಜಾಗೃತಿ ಯಾತ್ರೆ ಕಾರ್ಯಕ್ರಮವನ್ನು ಇಡೀ ಜಮಖಂಡಿ ತಾಲೂಕಿನ ತುಂಬ ಮನೆ ಮಾತಾಗಿಸಿರತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಆನಂದ ದೇವರವರು ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಟ್ತಾ ಪೂಜ್ಯ ಗುರುಗಳವರನ್ನು ನಾವು ಸ್ವಾಗತ ಮಾಡೋಣ. ತಟ್ರವ ಜೋರಾಗಿ ಚಪ್ಪಾಳೆ ತಟ್ರಿ. ಗುರುಗಳು ನಮ್ಮ ಈ ಪವಿತ್ರವಾಗಿರ್ತಕ್ಕಂಥ ವೇದಿಕೆಗೆ ಆಗಮಿಸಿ ನಮ್ಮೆಲ್ಲರ ಬದುಕನ್ನು ಉದ್ಧಾರ ಮಾಡ್ತಿದ್ದಾರೆ. ಅವರಿಗೆ ನಾವೆಲ್ಲರೂ ಅಂತಃಕರಣ ತುಂಬಿ ಗುರುಗಳನ್ನು ಸ್ವಾಗತ ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲೋ. ಓಂ ವಿಶೇಷವಾಗಿ ನಡೆದಿತ್ತು. ಪಕ್ಕದೊಳಗೆ ಕುಳಿತಿರ್ತಕ್ಕಂಥ ನರಸಪ್ಪ ಮಹಾರಾಜರಿಗೆ ಹೇಳ್ತಾರೆ ಗುರುಗಳು, ಗಿರಿಮಲ್ಲೇಶ್ವರ ಮಹಾರಾಜರು ಹೇಳು ಅಂದರು. ಅವನು ಪೈಲ್ವಾನ್ ನೋಡ್ತೀರಿ, ತಿಂದು 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 ಆನಿಗತಿ ಅದ. ನಾವು ಇವು ನರಸಪ್ಪ ಮಹಾರಾಜರು ನರಸಿಂಹೇಶ್ವರ ಮಹಾರಾಜರ ನೀವು ನೋಡ್ಬೇಕು. ನೀವು ಇವ್ರು ಹಿಂಗದಾರ. ಇವರು ಹೆಂಗದಾರ ಗೊತ್ತೇನ್ರಿ? ಅವ್ರ ಶರೀರ ಭಾಳ ಸಣ್ಣದಿತ್ತು. ನಮ್ಮ ಅಪ್ಪಗಳದ್ದು ಹೆಂಗೆ ಸಣ್ಣದೈತಲ್ಲ ಹಂಗೆ ಸಣ್ಣ ಶರೀರ ಅವ್ರದ್ದು. ಹಿಂಗೆ ಸಣ್ಣ ಶರೀರ ಐತಿ. ನರಸಪ್ಪ ಮಹಾರಾಜರಂದ್ರು, ಅಲ್ರಿ ಅಪ್ಪ ಅವ ನಮ್ಮನ್ನ ಹರ್ಕೊಂಡು ತಿಂದಿಗಿದ್ದಾನ್ರಿ, ಅವನು ನೋಡ್ರಿ ಆನಿ ಅಂತ ಮನುಷ್ಯರಿಗೆ ಕಾಲಾಗ ಹಾಕಿ ಕಚ್ಚಿ ಪಿಚ್ಚಿ ತುಳಿದಂದ್ರೆ ನಾವು ಉಳಿದೇನು ಅಂತಂದರು. ಅವಾಗ ಅವ್ರಂದ್ರು ಗಿರಿಮಲ್ಲೇಶ್ವರ ಮಹಾರಾಜರು, ತಮ್ಮ ಹೇಳಂದ್ರು. ಅವ್ರು ಹೇಳಂದ್ರು. ನರಸಪ್ಪ ಮಹಾರಾಜ್ ಎದ್ದ, ಯಪ್ಪ ಬ್ಯಾಡ್ಯಪ್ಪ ನಾವು ಹೋಗಂಗಿಲ್ರಿ, ಅವ ಭಾಳ ಕೆಟ್ಟದನ್ರಿ, ಎಂತೆಂಥ ನಾನಾ ಅನ್ನತಕ್ಕಂಥ ಘಟಾನುಘಟಿಗಳನ್ನು ಮಣ್ಣೊಳಗೆ ಮಣ್ಣು ಹಾಕಿ ಮುಚ್ಚಾನ್ರಿ. ನಾವೊಬ್ಬ ಬಡವ ಮನುಷ್ಯ ರೀ, ನನ್ನ ನೀವು ಅಲ್ಲಿ ಹೋಗಿ ಬಡವ ಮನುಷ್ಯನ ಅವನ ಕೈ ಒಳಗೆ ಕೊಟ್ರೆ ನಮ್ಮ ಜೀವನ ಆಗಂಗಿಲ್ರಿಪ್ಪ, ಕೈ ಮುಗಿತೀನಿ ಬೇಡ ಅಂದ್ರೆ ಅವ್ರು ನರಸಪ್ಪ ಮಹಾರಾಜರು. ಗಿರಿಮಲ್ಲೇಶ್ವರ ಮಹಾರಾಜರು ಏನಂದರು, ನೀ ಏನೇನು ಮಾಡಕ್ಕೆ ಹೋಗಬೇಡ, ನೀ ಏನೇನು ಮಾಡಕ್ಕೆ ಹೋಗಬೇಡ, ಹೋಗು ಅವನ ಎದುರಿಗೆ ಹೋಗು. ಅವನ ಎದುರಿಗೆ ಹೋಗಿ ಏನು ಮಾಡು, ಒಂದಿಷ್ಟು ಮಣ್ಣು ತಗೋ. ಕುಸ್ತಿ ಆಡಂಗೆ ಮಣ್ಣು ತೊಗೋತಾರಲ್ರಿ, ನೀವು ಹೇಳ್ಬೇಕು, ಕುಸ್ತಿ ನೋಡಿದವ್ರು ತೊಗೋತಾರಲ್ರಪ್ಪ. ಕೊಂದಿಟ್ಟು ಮಣ್ಣು ತಗೋ, ಮಣ್ಣು ಅವನ ಕೈ ಒಳಗೆ ಕೊಟ್ಟು, ಮಣ್ಣು ಅವನ ಕೈ ಒಳಗೆ ಕೊಟ್ಟು ಏನು ಮಾಡು, ಹಿಂಗೆ ಅವ್ನು ನುಗ್ಗಿಸಿ ಬಾ ಅಂತಂದರು. ಮಾತಾಡಬೇಡ್ರಿ ಯಾರು. ಹಿಂಗೆ ನುಗ್ಗಿಸಿ ಬಾ ಅಂತಂದರು. ನುಗ್ಗಿಸಿ ಬಾ ಅಂತಂದಿರತಕ್ಕಂಥ ಕಾರಣದೊಳಗೆ ಇವ್ರು ನರಸಪ್ಪ ಮಹಾರಾಜರು ಆತ್ ಬಿಡು ಅಂಥೇಳಿ ಗುರು ಹೇಳೇನಿಲ್ಲ. ಇನ್ನು ಮಾತಿಗೆ ಗುರುವಿನ ಮಾತಿಗಿಲ್ಲ ತನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಗುರುವೇ ಎಲ್ಲ ಅದಾನ. ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಗುರುವೊಳಗೆ ಸರ್ವ ಇರಬೇಕಾಗಿರ್ತಕ್ಕಂಥ ಕಾರಣದೊಳಗೆ ನಾ ಏನಾದರೂ ಗುರುವಿನ ಮಾತಿಗೆ ತಪ್ಪು ನಡೆದ್ನಿ ಅಂತಂದ್ರೆ ನನ್ನ ಜೀವನ ವ್ಯರ್ಥ ಆಗ್ತದೆ ಅಂತ ತಿಳ್ಕೊಂಡು ಏನು ಮಾಡಿದರು ಅಂತಂದ್ರೆ ಅಂಜ್ಕೋತ ನರಸಪ್ಪ ಮಹಾರಾಜರು ಆ ಕಾಡಕ್ಕೆ ಇಳಿದ್ರು. ಆ ಕಾಡಕ್ಕೆ ಇಳಿದ್ರು. ಅವ್ನು ಕುಸ್ತಿ ಪೈಲ್ವಾನ ನಗಾಕತ್ತ, ಇದ್ಯಾವುದಿದು ಬಚ್ಚ ಬತ್ತಂದು ನಾವು. ಹೌದಲ್ಲ, ಏನಿಲ್ಲಲ್ಲ ಇದ್ರ ಶರೀರದೊಳಗೆ ಹಿಂಗೆ ಮಾಡಿ ಹಿಂಗೆ ಬಡ್ದು ಬಿಡ್ತಾನ ನಾವು.
ಇದ್ಯಾವುದು ಬತ್ತಿದಂತಂದ ಅವಂದ ನರಸಪ್ಪ ಮಹಾರಾಜರು ಮನಸ್ಸಿನೊಳಗೆ ಗಿರಿಮಲ್ಲೇಶ 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 ಅದೊಂದ ತುಂಬಿತ್ತು. ತಗೊಂಡ ಬಾಗಿ ಮಣ್ಣು ಇದ್ದದ್ದು ಆ ಪೈಲ್ವಾನನ ಕೈ ಒಳಗೆ ಮಣ್ಣು ಕೊಟ್ಟೆವ. ಮಣ್ಣು ಕೊಟ್ಟಿರ್ತಕ್ಕಂಥ ಕಾಲದೊಳಗೆ ಅವನು ಮಣ್ಣು ತಗೊಂಡ. ಏನು ಮಣ್ಣು ತಗೊಂಡು ಕೈ ತಿಕ್ಕೊಂಡು ಇವನು ಎದಿಗೆ ಮಣ್ಣು ಹಚ್ಚಬೇಕು ಅಂಥೇಳಿ ಬರ್ತಿದ್ದ. ಬರೋ ಕಾಲಕ್ಕೆ ಏನಾಯ್ತು ಅಂತಂದ್ರೆ ನರಸಪ್ಪ ಮಹಾರಾಜರು ಎದಿ ಮುಟ್ಟಿ ಹಿಂಗೆ ನುಗ್ಗಿಸಿಬಿಟ್ರು. ನುಗ್ಗಿಸಿಬಿಟ್ಟಾಗ ಏನಾಯ್ತು ಅಂತಂದ್ರೆ ಎದಿ ಮುಟ್ಟಿ ನುಗ್ಗಿಸಿರ್ತಕ್ಕಂಥ ಒಂದಿಷ್ಟು ಸ್ಪರ್ಶಕ್ಕೆ ಏನಾಯ್ತು ಅಂತಂದ್ರೆ 10 ಮಂದಿನ ಒಗೆದಿರ್ತಕ್ಕಂಥ ಪೈಲ್ವಾನ ಮಣ್ಣಿನೊಳಗೆ ಹೋಗಿ ಬೆನ್ನು ಹಚ್ಚಿದ್ದ ಅನ್ನತಕ್ಕಂಥದ್ದನ್ನು ತಾವು ತಿಳ್ಕೊಳ್ಬೇಕು. 10 ಮಂದಿ ಪೈಲ್ವಾನರನ್ನು ಒಗೆದಿರ್ತಕ್ಕಂಥ ಪೈಲ್ವಾನ ಹೋಗಿ ಮಣ್ಣು ಮುಕ್ಕಿದ್ನ. ಮಣ್ಣು ಮುಕ್ಕಿರ್ತಕ್ಕಂಥ ಕಾರಣದೊಳಗೆ ಬಾಗೇವಾಡಿ ಮಂದಿ ಏನು ಮಾಡಿತು ಅಂತಂದ್ರೆ ಎಲ್ಲರೂ ಬಂದು ನರಸಪ್ಪ ಮಹಾರಾಜರನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬಂಗಾರದ ಕಡ್ಗ ಹಾಕ್ಕೊಂಡು ಹೌದು ಪೈಲ್ವಾನ ನಿನ್ನಂತವಿರ್ಬೇಕು, ನಿನ್ನಂಗೆ ಕುಸ್ತಿ ಯಾರೂ ಭೂಮಿ ತಲೆ ಮೇಲೆ ಒಗದಿಲ್ಲ ಅಂತಂದಾಗ ಒಂದು ಮಾತು ಹೇಳಿದ್ರಂತ ನರಸಪ್ಪ ಮಹಾರಾಜರು, ಈ ಕುಸ್ತಿ ನಾ ಒಗದಿಲ್ಲ, ಅಲ್ಲಿ ಕುರ್ಚೆ ಮೇಲೆ ಕೂತಿರ್ತಕ್ಕಂಥ ನಮ್ಮಪ್ಪ ಗಿರಿಮಲ್ಲಪ್ಪ ಒಗದಾನೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ರತ್ ನೋಡಿ. ಇಟ್ಟು ಅನ್ಕೊಳ್ದು ಎಲ್ಲ ಮಂದಿ ಬಂದು ಗಿರಿಮಲ್ಲೇಶ್ವರನ ಕೇಳಕತ್ತಾರತ್ತಪ್ಪ, ಕುಸ್ತಿ ನೀವು ಒಗದ್ರಂತ ಕೇಳಕತ್ತಾರಂತ. ಗಿರಿಮಲ್ಲೇಶ್ವರರು ಹೇಳಿದ್ರಂತ, ಕುಸ್ತಿ ನಾ ಒಗದಿಲ್ಲ, ನಮ್ಮಪ್ಪ ಬಾವು ಸಾಹೇಬ್ ಒಗದಾನೆ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳಕತ್ತಾರಂತ. ಗುರುವಿನಿಂದಲೇ ಏನಿವಾ, ಗುರುವಿನಿಂದಲೇ. ಗುರುವನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಾಕೆ ಹೋಗ್ಬಾರ್ದು. ಇವತ್ತೊಬ್ಬ ಗುರುಗಳು ನಮ್ಮ ಊರಿಗೆ ಬಂದ. ನಮ್ಮ ಊರಿಗೆ ಒಬ್ಬರು ಗುರುಗಳು ಬಂದಾರ. ಎಂಥ ಗುರುಗಳು ಬಂದಾರು ಅಂತಂದ್ರೆ ತಾಯಿ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಎಂತಹ ಗುರು ಬಂದಾನು ಅಂತಂದ್ರೆ ಕಾವಿ ಉಟ್ಟ ಗುರು, ಕೈ ಒಳಗೆ ಬೆತ್ತ ಕೊಟ್ಟ ಗುರು, ಜೋಳಿಗೆಯನ್ನು ಹಾಕ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಾನೆ ಅಂತಂದ್ರೆ ಎಂತಹ ಗುರುರಾಯ ಅದಾನ ಅಂತಂದ್ರೆ ನಮ್ಮೆಲ್ಲರ ದುಃಖವನ್ನು ತನ್ನ ಜೋಳಿಗೆಗೆ ಹಾಕೊಳ್ತಕ್ಕಂಥ ಸದ್ಗುರು ರಾಯ ಬಂದಾನೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸದ್ಗುರು ರಾಯ ಬಂದಾನೆ ಅರ್ಥ ಮಾಡ್ಕೊಳ್ಬೇಕು ತಾಯಿ. ಈ ಜಗತ್ತಿನೊಳಗೆ ಜನ ಹೇಳ್ತಾರೆ, ಅಲ್ಲಮ ಪ್ರಭುಗಳು ಆಸೆಗಾಗಿ ಸತ್ತದು ಕೋಟಿ, ಆಮಿಷಕ್ಕಾಗಿ ಸತ್ತದು ಕೋಟಿ, ಹೆಣ್ಣಿಗಾಗಿ ಸತ್ತದು ಕೋಟಿ, ಹೊನ್ನಿಗಾಗಿ ಸತ್ತದು ಕೋಟಿ, ಮಣ್ಣಿಗಾಗಿ ಸತ್ತದು ಕೋಟಿ, ನಿಮಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಈ ಜಗತ್ತಿನೊಳಗೆ ಎಲ್ಲರೂ ಸತ್ತರಿಗೆ ನೋಡ್ಬೇಕು ನೀವು. ರಾಮಾಯಣ ಎದಕ್ಕಾತ್ರಿ? ಹೆಣ್ಣಿಗಾಗತ್ತಲ್ಲ. ಎದಕ್ಕೆ ಸತ್ತವ? ರಾಮನ 10 ತಲೆ ಇದ್ದು. ರಾಮನು 1 ತಲೆ ಏನು? 1 ತಲೆ ಇದ್ದವ್ರನ್ನ ಸೋಲಿಸ್ಬೋದು ನಾವು, 10 ತಲೆ ಇದ್ದವ್ರನ್ನ ಸೋಲಿಸಕ್ಕೆ ಆಗ್ತತೇನು? 10 ತಲೆ ಅಂದ್ರೆ 10 ಶಕ್ತಿ. ಅಂಥ ರಾವಣ ಎದಕ್ಕಾಗಿ ಸತ್ತ ಅಂದ್ರೆ ಹೆಣ್ಣಿಗಾಗಿ ಸತ್ತಲ್ರಿ. ದುರ್ಯೋಧನ ಸಣ್ಣವೇನ್ರಿ? ದುರ್ಯೋಧನ ಸಣ್ಣವೇನು? ಎಂಥಯೋ ದುರ್ಯೋಧನೊಳಗೆ ಶಕ್ತಿ ಹೆಂಗಿತ್ತು ಅಂತಂದ್ರೆ ತಾಯಿ, ದುರ್ಯೋಧನ ಶರೀರ ಅಂದ್ರೆ ವಜ್ರ ಶರೀರ. ಅದು ವಜ್ರ ಶರೀರ. ಆ ವಜ್ರ ಶರೀರವನ್ನು ಭೀಮ ಕುಟ್ಟಿ ಕೊಲ್ಲಬೇಕಾದ್ರೆ ಭೀಮಗಾದ ತ್ರಾಸಾಗೋ ನಿಮಗೆ ಗೊತ್ತಿಲ್ಲ. ಏನಾಯ್ತು ಅಂತಂದ್ರೆ ಗಾಂಧಾರಿ ದುರ್ಯೋಧನ ತಾಯಿ, ಗಾಂಧಾರಿ ಹೌದಲ್ಲೇವ? ಗಾಂಧಾರಿ ಏನು ಮಾಡಿದ್ಲು ಅಂತಂದ್ರೆ ತನ್ನ ಗಂಡಗೆ ಕಣ್ಣಿರಲಾರ್ದಕ್ಕಾಗಿ ಮದುವೆ ಆದಾಗ ನಡ್ಕೊಂಡು ಕಣ್ಣ ಕಟ್ಕೊಂಡ್ಲಕ್ಕಿ. ನನ್ನ ಗಂಡ ಜಗತ್ತನ್ನು ನೋಡ್ಲಿಕ್ಕೆ ಹೋದ್ರು ನಾನೂ ಸಹಿತ ಜಗತ್ತನ್ನು ನೋಡಬಾರ್ದು ಅಂತೇಳಿ ಕಣ್ಣು ಕಟ್ಕೊಂಡ್ಲು ಗಾಂಧಾರಿ. ಕಣ್ಣು ಕಟ್ಕೊಂಡು ಕಾಲಕ್ಕೆ ಲಕ್ಷ ಕೊಟ್ಟು ಕೇಳ್ರಿ, ಮಹಾಭಾರತ ಯುದ್ಧ ನಡೆದಿತ್ತು. ಕೃಷ್ಣ ಯಾರ ಕಡೆ ಇದ್ದ? 5 ಮಂದಿ ಪಾಂಡವರ ಕಡೆ ಇದ್ದೇವ. 5 ಮಂದಿ ಪಾಂಡವರ ಕಡೆ ಇದ್ದಾಗ ಗಾಂಧಾರಿ ತಾಯಿ, ಯಾವ ತಾಯಿ ಸಹಿತ ತನ್ನ ಮಗನನ್ನು ಕೊಲ್ಲಬೇಕನ್ನಂಗಿಲ್ಲ ನೋಡ್ರಿ. ಆಕೆ ಗೊತ್ತಿತ್ತು, ನನ್ನ ಮಗಗೆ ಆಪತ್ತು ಬರ್ತದ, ನನ್ನ ಮಗಗೆ ವಿಪತ್ತು ಬರ್ತದ, ನನ್ನ ಮಗನನ್ನು ಇವರೆಲ್ಲ ಸೇರಿ ಕೊಳ್ತಾರ. ಯಾಕಂದ್ರೆ ಕೃಷ್ಣ ಅವ ಭಾಳ ಚಾಣಾಕ್ಷ ಅದಾನ, ಯಾರನ್ನು ಎಲ್ಲಿಡಬೇಕು ಅಂತ ಕೃಷ್ಣನಿಗೆ ಗೊತ್ತು. ನನ್ನ ಮಗನ ಶರೀರ ಇವ್ರನ್ನ ಕೊಂದು ಬಿಡ್ತಾರೆ ಅಂತ ತಿಳ್ಕೊಂಡು ಗಾಂಧಾರಿ ಇದ್ದಕ್ಕೆ ತನ್ನ ಮಗನಾಗಿರ್ತಕ್ಕಂಥ ಸುಯೋಧನನ್ನು ಕರೀತಾಳೆ. ಸುಯೋಧನ ಬಾಯಿಲಿ ಎಂದಳು. ಯಾಕೆ ಯವ್ವ ಅಂತಂದವ? ಯಾಕೆ ಯವ್ವ ಅಂತಂದಾಗ ಗಾಂಧಾರಿ ಒಂದ ಮಾತು ಹೇಳ್ತಾಳಂತ. ಎಂತಹ ಮಾತು ಹೇಳ್ತಾಳು ಅಂತಂದ್ರೆ, ತಮ್ಮ ನಿಮ್ಮ ಅಪ್ಪನ ಜೋಡಿ ನನಗೆ ಮದುವೆಯಾಗಿ 50-60 ವರ್ಷ ಆತಪ್ಪ. ನಾ ಕಣ್ಣು ಕಟ್ಕೊಂಡೀನಿ. ಈ ಕಣ್ಣಿನಿಂದ ಕೆಟ್ಟದ್ದನ್ನು ಯಾವತ್ತೂ ನೋಡಿಲ್ಲೋ ಮಗನ. ಈ ಕಣ್ಣಿನಿಂದ ಪರಪುರುಷರ ದರ್ಶನ ಯಾವತ್ತೂ ಮಾಡಿಲ್ಲ ನಾ. ಈ ಕಣ್ಣು ಹೆಂಗದಾವು ಅಂತಂದ್ರೆ ಕಟ್ಟಿದ ಕಣ್ಣು ತೆಗೆದಿಲ್ಲ ಯಾವತ್ತು ನಾನು. ನನ್ನ ಕಣ್ಣೊಳಗೆ ಎಂತಹ ಶಕ್ತಿ ಆಗೈತಿ ಅಂತಂದ್ರೆ, ನಿರ್ಮಾಣ ಆಗೈತಿ ಅಂತಂದ್ರೆ, ಈ ಕ್ಷಣಕ್ಕೆ ನಾ ಕಣ್ಣು ಬಿಟ್ಟು ಏನು ನೋಡ್ತೀನಲ್ಲ ಅದೆಲ್ಲವೂ ವಜ್ರದತ್ತ ಕಠೋರ ಆಗ್ತಕ್ಕಂಥ ಶಕ್ತಿ ಆಗ್ತದೆ ಮಗನ. ನೀ ಏನು ಮಾಡು ಅಂತಂದ್ರೆ, ನೀನು ನನಗೆ ಉಳಿಬೇಕು.
ನೀ ನನಗುಳಿಬೇಕು, ನನ್ನ ವಂಶದ ಕುಲ ತಿಲಕ ಆಗಿರತಕ್ಕಂಥ ದುರ್ಯೋಧನ ನೀ 106 ವರ್ಷಗಳ ಕಾಲ ಬದುಕಬೇಕು. ನಿನ್ನ ತಾಯಿ ನಿನ್ನನ್ನು ನಾ ಹೊಟ್ಟೆ ಒಳಗೆ ಇಟ್ಟುಕೊಂಡು ಈ ಭೂಮಿಗೆ ತಗೊಂಡು ಬಂದೀನು, ನಿನ್ನನ್ನು ನೋಡಬೇಕು, ನಿನ್ನ ಕಣ್ ತುಂಬಿಕೊಳ್ಬೇಕಪ್ಪ, ನನ್ನ ಕಣ್ಣಿನೊಳಗೆ ಶಕ್ತಿ ಐತಿ. ನೀ ಏನು ಮಾಡು ಅಂತಂದ್ರೆ ವಿವಸ್ತ್ರನಾಗಿ ನಿನ್ನ ಮೈ ಮೇಲೆ ಒಂದು ಸಣ್ಣ ವಸ್ತ್ರ ಇರಲಾರ್ದಂಗೆ ನೀ ಏನು ಮಾಡು ಅಂತಂದ್ರೆ ನಿತ್ತು ಬಿಡಪ್ಪ, ನಿನ್ನೊಮ್ಮೆ ನಾ ನೋಡಿಬಿಡ್ತನು, ಹುಟ್ಟು ಬಟ್ಟಿ ಒಳಗೆ ನೀ ನಿತ್ತಿ ಅಂತಂದ್ರೆ ನಿನ್ನ ಶರೀರ ಗಟ್ಟಿ ಆಗ್ತದೆ ಅಂತಂದಾಗ ದುರ್ಯೋಧನ ತಯಾರಾಗಿ ಹೋಗಾಕತ್ತಿರ್ತಾನೆ. ಎದಕ್ಕೆ ಹೋಗ್ತಿರ್ತಾನ್ರಿ? ನನ್ನ ತಾಯಿ ಹೇಳ್ಯಾಳ ವಿವಸ್ತ್ರನಾಗಿ ಒಮ್ಮೆ ನಿತ್ತು ಬಿಟ್ರೆ ನನ್ನ ಶರೀರ ಅನ್ನತಕ್ಕಂಥದ್ದು ವಜ್ರಾಯುಧ ಆಗ್ತದೆ ತಿಳ್ಕೊಂಡು ಹೋಗ್ತಿರ್ತಾನೆ. ಹೋಗೋ ಕಾಲಕ್ಕೆ ಕೃಷ್ಣ ಭೇಟಿ ಆಗ್ತಾನೆ ನೋಡ್ರಿ. ಅವ್ನು ಕೃಷ್ಣಗೆ ಗೊತ್ತಿದೆಯಲ್ಲ, ಈ ಮತ್ತು ಅವನ ಶರೀರ ವಜ್ರ ಆತಂದ್ರೆ ಇವ್ರು ಉಳ್ದಾನ, ಇವ್ರನ್ನ ಪಾಂಡವ್ರನ್ನ ಉಳಿಸ್ಯಾನ, ಅವನು ಕೊಲ್ತಾನಂತ ತಿಳ್ಕೊಂಡು ಕೃಷ್ಣ ಏನು ಮಾಡಿದ್ವು ಅಂತಂದ್ರೆ, ಏನು ಮಾಡಕ್ಕೆ ಹೊಂಟಿಯೋ ದುರ್ಯೋಧನ? ಏನಿಲ್ರಿ, ಮತ್ತು ನಮ್ಮವು ಹಿಂಗೆ ಹೇಳ್ಯಾಳು, ಮತ್ತು ನಾವು ಹೇಳಬೇಕಲ್ಲ ಕೃಷ್ಣನ ಮುಂದೆ ದೇವ್ರವ, ಹಿಂಗೆ ನಮ್ಮವು ಹೇಳ್ಯಾಳು, ಒಮ್ಮೆ ನೋಡಿಬಿಡ್ತಾನ ಅಂತ ಹೇಳ್ಯಾಳ. ನಾವು ಹೊಂಟೀನಿ, ತಯಾರಾಗಿ ಹೊಂಟೀನಿ ಅಂತಂದಾಗ ಕೃಷ್ಣ ಏನು ಹೇಳ್ತಾನೋ ಅಂತಂದ್ರೆ ಲಕ್ಷ್ಯ ಕೊಟ್ಟು ಕೇಳಬೇಕು. ತಾಯಿ ದುರ್ಯೋಧನಿಗೆ ಹುಚ್ಚ, ನಿಂದು ಮದುವೆ ಆಗೈತೋ, ನೀನು ದೊಡ್ಡವಾಗಿದ್ದಿ, ಸಣ್ಣವಿದ್ದಾಗ ತಾಯಿ ನಿನ್ನನ್ನು ಹೆಂಗೆ ನೋಡಿದ್ರು ಚಂದ, ಈಗ ದೊಡ್ಡವಾಗಿರ್ತಕ್ಕಂಥ ಗಂಡ ಮಗ ನಂಗೆ ನೋಡಕ್ಕೆ ಬರಂಗಿಲ್ಲ, ತಾಯಿ ಧರ್ಮಕ್ಕೆ ಅಪಾರ್ಥ ಆಗ್ತದೋ, ನಿನಗೆ ನಾಚಿಕೆದ್ರೆ ಐತಿಲ್ಲ ಅಂತಂದಾಗ ಕೃಷ್ಣ ಹೇಳಿದಾಗ ದುರ್ಯೋಧನನ ತಲೆ ಒಳಗೆ ಹೋಗ್ತು ನೋಡ್ರಿ. ಅವಾಗ ನನ್ನ ತಾಯಿ, ನಾನು ಹಂಗೆ ದಿಗಂಬರನಾಗಿ ನನ್ನ ತಾಯಿ ಮುಂದೆ ನಿಂದಬಾರ್ದು ಅಂತ ಅನ್ಕೊಂಡ. ತಾಯಿ ಕೇಳ್ತಾಳೆ, ದುರ್ಯೋಧನ ನಿಂತಾನ, ತಮ್ಮ ಮೈ ಮೇಗಿನ ಬಟ್ಟೆ ಎಲ್ಲ ಬಿಚ್ಚಿ ಇಲ್ಲೋ? ಹ್ಞೂ ಯವ್ವ ಬಿಚ್ಚಿನಿ ಅಂತಂದ. ತಮ್ಮ ಮೈ ಮ್ಯಾಗಿನ ಬೆಟ್ಟೆ ಇಲ್ಲ ಬಿಚ್ಚಿ ಇಲ್ಲೋ? ನಾ ಕಣ್ಣು ಬಿಚ್ಚಾಕತ್ತೀನಿ ತಮ್ಮ, ಬಿಚ್ಚಿನಿವ.